ಕುಶಾಲನಗರ ಫಾತಿಮಾ ಕಾನ್ವೆಂಟ್ನ ಸುವರ್ಣ ಮಹೋತ್ಸವದ ಉದ್ಘಾಟನಾ ಸಮಾರಂಭ ನಡೆಯಿತು. ಕುಶಾಲನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದವರು, ಶಿಕ್ಷಣ ಸಂಸ್ಥೆ ಕಟ್ಟಿ ಬೆಳೆಸಿ ಮಕ್ಕಳನ್ನ ಸುಶಿಕ್ಷಿತರಾಗಿಸಿ ಸಮಾಜಕ್ಕೆ ಕೊಡುಗೆ ನೀಡುವುದು ಶ್ಲಾಘನೀಯ ಸಂಗತಿ. ವಿದ್ಯಾರ್ಥಿಗಳು ಕೂಡ ಶಿಕ್ಷಕರು ನೀಡುವ ಶಿಕ್ಷೆಗೆ ಮರುಗದೆ ಅವರ ಸಲಹೆ ಮಾರ್ಗದರ್ಶನಕ್ಕೆ ಗೌರವ ನೀಡಿದ್ದೇ ಆದಲ್ಲಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬಹುದೆಂದರು. ಸಂಸ್ಥೆಯ ಸುವರ್ಣ ಮಹೋತ್ಸವಕ್ಕೆ ಶಾಸಕ ಮಂತರಗೌಡ ಅವರು ಕೋರಿದ ಶುಭ ಸಂದೇಶವನ್ನು ತಿಳಿಸಿದರು. ಅದರಂತೆ ಆದಂಥ ಶಿಸ್ತು ಪಾಲನೆ ಮಾಡಬೇಕಾಗತ್ತೆ. 50 ವರ್ಷಗಳಿಂದ ಈ ಶಾಲೆನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನನಗೂ ಫಾತಿಮಾ ಸ್ಕೂಲ್ ಎಲ್ಲಿತ್ತು ಅಂತ ಹೇಳಿದ್ರೆ ಹಾಜಿಮೋಹನ್ ಬಿಲ್ಡಿಂಗಲ್ಲಿ ಇತ್ತು ಅಂತ ನನಗೆ ಮೊದಲು ಜನ ಹೇಳ್ತಿದ್ರು. ಆಮೇಲೆ ಈ ಜಾಗಕ್ಕೆ ಬಂದಾದಮೇಲೆ ಈ ಶಾಲೆನ ಕಟ್ಟಿ ಬೆಳೆಸಿ ಈ ಮಕ್ಕಳನ್ನ ಇಲ್ಲಿಂದ ಪಾಸ್ ಔಟ್ ಆದ ಮಕ್ಕಳು ಇವತ್ತು ದೊಡ್ಡ ದೊಡ್ಡ ಹುದ್ದೆಗೆ ತಲುಪಿದ್ದಾರೆ. ಅವರು ಈ ಶಾಲೆನ ಇವತ್ತು ಬಂದು ನೋಡಬೇಕಾದ್ರೆ ತುಂಬ ಖುಷಿ ಆಗುತ್ತೆ ಅಂತ ಅನ್ಕೋತೀನಿ ನಾನು. ಏನಕ್ಕೆ ಅಂತ ಹೇಳಿದ್ರೆ ನಾನು ಅಷ್ಟೇ ಮೈಸೂರಲ್ಲಿ ಕ್ರೈಸ್ತ ಕಿಂಗ್ ಅನ್ನೋ ಒಂದು ಶಾಲೆಯಲ್ಲಿ ನಾನು ಓದ್ದವನು. ಇಲ್ಲಿ ಮೈಸೂರಲ್ಲಿ ಇಟ್ ವಾಸ್ ಫಸ್ಟ್ ಸ್ಟ್ಯಾಂಡರ್ಡ್ ಟು 7th ಸ್ಟ್ಯಾಂಡರ್ಡ್. ಆಮೇಲೆ ಅದು ಹುಡುಗಿರದೇ ಸ್ಕೂಲ್ ಆಗಿತ್ತು. ಬೇಕಾದ್ರೆ ನಾವು ಹಳೆ ಶಾಲೆಗೆ ಹೋಗಿ ಅಲ್ಲಿ ಈಗ ತುಂಬ ಚೇಂಜಸ್ ಆಗಿದೆ. ಅಲ್ಲಿ ಒಂದು ಹೋಗ್ಬೇಕಾದ್ರೆ ಅದು ಖುಷಿನೇ ಬೇರೆ. ನಮ್ಮ ಹಳೆ ಟೀಚರ್ಸ್ನ ಯೋಚನೆ ಬರ್ತದೆ ನಮಗೆ. ಹಳೆ ಸಿಸ್ಟರ್ಸು ನಮಗೆ ಬೀಳ್ತಾ ಇದ್ದಂಥ ಏಟು ಎಲ್ಲ ನೆನಪಾಗುತ್ತೆ ಆಯಿತಾ. ಆಗ ನಮಗೆ ಕೋಪ ಬರ್ತಿತ್ತು. ಸಿಸ್ಟರ್ ನಮಗೆ ಏನು ಶಿಸ್ತು ಈ ಥರ ಪಾಲನೆ ಮಾಡ್ತಾರೆ. ಟೀಚರ್ಸ್ ನಮ್ಮನ್ನ ನಿಲ್ಲಕ್ಕೆ ಬಿಡೋದಿಲ್ಲ, ಕೂಡಕ್ಕೆ ಬರೋದಿಲ್ಲ, ಓದಿ ಅಂತ ಹೇಳ್ತಾರೆ. ಜಾಸ್ತಿ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ನಮಗೂ ಅಷ್ಟೇ ಕಡಿಮೆ ಇದ್ದಿದ್ದು. ನಿಮ್ಮ ಶಾಲೆಯಲ್ಲಿ ಗೊತ್ತಿಲ್ಲ, ನಮ್ಮ ಶಾಲೆಯಲ್ಲಿ ತುಂಬ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಸ್ಪೋರ್ಟ್ಸ್ ಇತ್ತು, ಆದ್ರೂ ಕಡಿಮೆ ಇದ್ದಿದ್ದು, ಓನ್ಲಿ ಕರಿಕ್ಯುಲರ್. ಈ ಟೀಚರ್ಸ್ನೆಲ್ಲ ಯೋಚನೆ ಮಾಡಿಕೊಂಡ್ರೆ ತುಂಬ ಖುಷಿ ಆಗುತ್ತೆ. ಆಗ ಹೆಂಗೆ ಯಾವ ಥರ ಮಾಡ್ತಾ ಇದ್ರು ಅಂತ. ಈಗಿನ ಸಿಸ್ಟರ್ಸ್ ಮತ್ತು ಟೀಚರ್ಸ್ ಬಿಡಿ, ಮಕ್ಕಳ ಮುಟ್ಟೋದಿಲ್ಲ ಅನ್ಕೋತೀವಿ, ಹೊಡೆಯೋದಿಲ್ಲ, ಕಡ್ಡಿನೂ ಇಲ್ಲ ಕಾಣ್ತದೆ ಹೊಡಿಲಿಕ್ಕೆ ಶಾಲೆಯಲ್ಲಿ. ನಮ್ಮಲ್ಲ ನಾವು ಶಾಲೆಯಲ್ಲಿ ಹೇಗೆ ಬಿದ್ದರೂ ಮನೇಲಿ ಹೋಗಿ ಹೇಳ್ತಾ ಇರಲಿಲ್ಲ. ಮನೇಲೂ ಬೀಳ್ತಾ ಇತ್ತು ನಮಗೆ, ನೀ ಏನೋ ಮಾಡಿದ್ಯಾ ಶಾಲೆಯಲ್ಲಿ, ಅದಕ್ಕೆ ನೀನು ಬಿತ್ತು ಅಂತ ಹೇಳ್ಕೊಂಡು. ಕರ್ನಾಟಕ ಪ್ರಾಂತ್ಯದ ಸಾಮಾಜಿಕ ಧರ್ಮ ಪ್ರಚಾರಕ ಸಿಸ್ಟರ್ ಗ್ಲಾಡಿಸ್ ಮಾತನಾಡಿ, ಕಳೆದ 5 ದಶಕಗಳಿಂದ ಸಂಸ್ಥೆಯ ಸುದೀರ್ಘ ಪಯಣ ಮತ್ತು ಏಳಿಗೆಗೆ ಕಾರಣಕರ್ತರಾದ ವಿದ್ಯಾರ್ಥಿಗಳು, ಪೋಷಕರು ಮತ್ತು ಎಲ್ಲರ ಸಹಕಾರ ಅವಿಸ್ಮರಣೀಯವಾದದ್ದು ಎಂದರು. It is a journey of dreams, dedication, challenges, milestones and countless memories. Today we honor the vision of those who laid the foundation of this school and countless individuals who shaped its growth. Over the past 5 decades, Fatima Convent School has stood as a symbol of discipline. ತಪೋವನ ಧರ್ಮಗುರು ಫಾದರ್ ಲಾರೆನ್ಸ್ ಮಾತನಾಡಿದರು. And we at Tapavana are fathers. Sisters are primarily given to the apostolate of education. You see, they don't marry, they don't have children, but all those who come here in this school are treated as their own children. They love you, they educate you, and they want that your future may be bright, and that is their aim. And secondly, ಈ ಶಾಲೆಗೆ ಎಷ್ಟು ನನಗೆ ಅಭಿಮಾನ ಅಂತ ಹೇಳಿದ್ರೆ, ನನ್ನ ಸ್ವಂತ ಮನೆ ಇದ್ದಿತ್ತು ಮಾರ್ಕೆಟ್ ರೋಡ್ನಲ್ಲಿ. ಈ ಶಾಲೆಗೆ ನನ್ನ ಮಕ್ಕಳನ್ನ ಸೇರಿಸ್ಬೇಕು ಅಂತೇಳಿ ಶಾಲೆ ಹಿಂದೆಯೇ ಜಾಗವನ್ನು ತಗೊಂಡು ಮನೆಯನ್ನು ಕಟ್ಟಿ ನನ್ನ 2 ಮಕ್ಕಳನ್ನು ಇದೇ ಶಾಲೆಗೆ ನಾನು ಸೇರಿಸಿದ್ದೀನಿ. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ವ್ಯವಸ್ಥಾಪಕಿ ಸಿಸ್ಟರ್ ಆಗ್ನೆಸ್, ಹಳೆ ವಿದ್ಯಾರ್ಥಿ ಸಂಘದ ಸಲಹೆಗಾರ ಡಾಕ್ಟರ್ ರಾಮ್, ಪಿಯು ಪ್ರಾಂಶುಪಾಲೆ ಸಿಸ್ಟರ್ ಜೆಸ್ವಿನಾ, ಸಿಸ್ಟರ್ ಫ್ಲೋರೆಟ್, ಪ್ರೌಢಶಾಲಾ ಮುಖ್ಯ ಶಿಕ್ಷಕಿ ಸಿಸ್ಟರ್ ಚೇತನ, ಸಂಸ್ಥೆಯ ನಿವೃತ್ತ ಶಿಕ್ಷಕರು, ಹಳೆ ವಿದ್ಯಾರ್ಥಿಗಳು, ಪೋಷಕರು, ಶಿಕ್ಷಕ ವೃಂದದವರು ಪಾಲ್ಗೊಂಡಿದ್ದರು.